ತುಲಾರಾಶಿ ಬಗ್ಗೆ ಹೇಗಿದೆ ತುಲಾರಾಶಿಯವರ ಭವಿಷ್ಯ ಗುರುಗಳೇ? ತುಲಾರಾಶಿಗೆ ವಿಪರೀತ ರಾಜಯೋಗ ಕಂಡೈತೆ. ಅದರಲ್ಲಿ ಈ ವರ್ಷ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ತುಲಾರಾಶಿಗೆ ಭಯಂಕರ ರಾಜಯೋಗವನ್ನು ಕಂಡಿದೆ. ರಾಜಯೋಗ ಅಂದರೆ ಅಂತಿಂಥ ರಾಜಯೋಗ ಅಲ್ಲ, ನಿಮಗೆ ಗುರು ಭಯಂಕರವಾದ ಒಂದು ಯೋಗವನ್ನು ಕೊಡ್ತಿದ್ದಾನೆ. ಗುರುಗ್ರಹ ತುಂಬ ಭಯಂಕರ ಯೋಗವನ್ನು ಕೊಡ್ತಾನೆ. ಅದರಲ್ಲಿ ಕೂಡ ತುಲಾರಾಶಿಯವರು ಯಾರು ಡ್ರಿಂಕ್ಸ್ ಮಾಡ್ತಾರೆ ನೋಡಿ, ಅವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ. ಒಂದು ಲೆವೆಲ್ಲಿ ಕುಡಿಬೇಕು, ಒಂದು ಮಂಕ್ರಿಗೆ ಕುಡಿಯೋದಕ್ಕೆ ಅಂತ ಡ್ರಿಂಕ್ಸ್ ಕುಡಿತಾರಲ್ಲ. ಯಾಕಂದರೆ ಶುಕ್ರನ ರಾಶಿ ಮಸ್ತು ಮೋಜಿ ಸ್ಟೈಲು ಸಖತ್ತು ಸೋಕಿ ಇದೆಲ್ಲವೂ ಲಕ್ ಜಾಸ್ತಿ. ಅದು ಇಷ್ಟಪಡುತ್ತೆ ತುಲಾರಾಶಿ, ಭಯಂಕರವಾದ ಇಷ್ಟಪಡುತ್ತೆ. ಮತ್ತು ಯಾರು ಸಖತ್ತು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ನೋಡಿ, ಅದು ತುಂಬ ರಾಜಯೋಗನ ಕೊಡುತ್ತೆ. ಮತ್ತು ಒಳ್ಳೆ ಸೆಂಟ್ ಯೂಸ್ ಮಾಡಿದರೆ ಲಕ್ ಬರುತ್ತೆ, ಒಳ್ಳೆ ಬಟ್ಟೆ ಕಾಸ್ಟ್ಯೂಮ್ಸನ್ನು ಯೂಸ್ ಮಾಡಿದ್ರೆ ಲಕ್ ಬರುತ್ತೆ. ಮತ್ತು ಸಾಕಷ್ಟು ಮ್ಯಾರೇಜ್ ಆಗಿರೋದಕ್ಕಿಂತ ಲವ್ ಮ್ಯಾರೇಜ್ ನಡೀತಿರುತ್ತೆ ನೋಡಿ, ಅವ್ರಿಗೆ ಹೆವಿ ಲಕ್. ಮ್ಯಾರೇಜ್ ಆಗಿರೋದು ಮೀಡಿಯಮ್ ಆಗಿರುತ್ತೆ, ಲವ್ವಲ್ಲಿ ಇರ್ತಾರೆ ನೋಡಿ, ಅವ್ರು ಸಖತ್ತ ಒಳ್ಳೊಳ್ಳೆದೇ ಮಾತಾಡ್ತಿರ್ತಾರೆ. ಮ್ಯಾರೇಜ್ ಆಗಿಬಿಟ್ರೆ ಕಮ್ಮಿ ಮಾತಾಡ್ತಿರ್ತಾರೆ. ಲವ್ ಮಾಡೋರಿಗಂತೂ ಭಯಂಕರದ ಒಂದು ಯೋಗವನ್ನೇ ಇರುತ್ತೆ, ತುಂಬ ಲಕ್ಕನ್ನು ಕಾಣುತ್ತೆ. ಅದ್ರ ಜೊತೆಗೆ ಕುಜ ನಿಮಗೆ 8ನೇ ತಿಂಗಳಲ್ಲಿ 12ನೇ ಮಲಿದ್ದಾನೆ. ನಿಮಗೆ ಏನಾದ್ರು ಒಂದು ದೊಡ್ಡ ನಿಮಗೆ ನಿಮ್ಮ ಕುಟುಂಬದಲ್ಲಿ ಒಂದು ಸಾವು ನೋವು ದುಃಖ ಮತ್ತು ದಿಢೀರ್ನ ಯಾರಿಗಾರು ದುಡ್ಡು ಇಸ್ಕೊಡ್ತೀರ. ಇದೊಂದು ತಪ್ಪನ್ನ ಮಾಡಬೇಡಿ. 7ನೇ ತಿಂಗಳಿಂದ 8ನೇ ತಿಂಗಳಲ್ಲಿ ತುಲಾರಾಶಿಯರು ದುಡ್ಡೊಂದು ಮುಟ್ಟಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ವ್ಯವಹಾರದಲ್ಲಿ ನಿಮ್ಮ ಸಂಪಾದನೆ ಆಗಿರ್ಬೋದು, ನಿಮ್ಮ ದುಡ್ಡಾಗಿರ್ಬೋದು, ನೀವು ಯಾವುದೂ ಮುಟ್ಟಬೇಡಿ. ಮುಟ್ಟಕ್ಕೆ ಹೋದರೆ ನೀವು ಪ್ರಾಬ್ಲಮ್ ಸಿಗಾಕಿರ್ತೀರ. ಬರೀ ದುಡೀರಿ. ತುಲಾರಾಶಿಯರು ಬರೀ ಸಂಪಾದನೆ ಮಾಡಿ, ಔಟ್ ಗೋಯಿಂಗ್ ಯಾವುದೂ ಇಟ್ಕೊಬಿಡಿ, ಬರೀ ಇನ್ಕಮಿಂಗ್ ಇಟ್ಕೊಳ್ಳಿ. ನಿಮ್ಮ ತುಲಾರಾಶಿಯರಿಗೆ ಅಷ್ಟ ಐಶ್ವರ್ಯನೂ ಕೂಡ ತುಲಾರಾಶಿಯರಿಗೆ ತುಂಬ ಯೋಗದ ಫಲವನ್ನು ನಿಮಗೆ 100% ಕೊಡ್ತಾನೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಷ್ಟು ಕಷ್ಟವನ್ನು ಬಿದ್ದರೂ ಅಷ್ಟು ಕೂಡ ಈ ವರ್ಷ ನಿಮಗೆ ಯೋಗವನ್ನು ಕೊಡುತ್ತೆ. ತುಂಬ ಬೆನಿಫಿಟ್. ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಒಬ್ಬರಿಗೆ ಸಾವು ನೋವು ದುಃಖಗಳಾಗ್ಬೋದು, ಇಲ್ಲ ಒಬ್ಬೊಬ್ಬರು ಗಂಡ ಹೆಂಡತಿ ಮದುವೆ ಜೀವನದಲ್ಲಿ ಹೆಚ್ಚು ಕಮ್ಮಿಯಾಗಿ ಕೂಡ ಅದು ಸೂಸೈಡ್ ಆಗ್ಬೋದು. ಅದನ್ನು ದಯವಿಟ್ಟು ಕಾಪಾಡ್ಕೊಳ್ಳಿ. ಹಂಗಾಗದಿರೋ ಥರ ನೋಡ್ಕೊಳ್ಳಿ ಅಂತ ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ನೀವು ಎಚ್ಚರಿಕೆಯಾಗಿರಿ, ಒಳ್ಳೆಯದಾಗಿರಿ, ನೀವು ಒಂದು ಒಳ್ಳೆ ಪ್ರಜೆ ಆಗಿರಿ ಅಂತ ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಗ್ರಹಗಳು ಹೀಗೆ ಇರುತ್ತೆ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಈ ಥರ ನೀವೊಂದು ಕಾರ್ಯಕ್ರಮನ ಪ್ರಪಂಚದಲ್ಲಿ ನೀವೊಂದು ಒಳ್ಳೆ ಸಿನಿಮಾ ಹೋಗಿ ನೋಡ್ತೀರ. ಒಂದು ಸಿನಿಮಾ ಇಲ್ಲ ರೀ, ಆದರೆ ಪ್ರತಿ ಭಾನುವಾರ 1 ಅವರ್ಲು ನಮ್ಮದು ಸಿನಿಮಾ ನೋಡಿದಾಗ ನೋಡ್ತೀರಾ ಹೆಂಗಿರುತ್ತೆ ಗೊತ್ತಾ. ಟಿ ವಿ ಹಾಕ್ಬಿಟ್ರೆ ನಿಮ್ಗೆ ಆಫ್ ಮಾಡೋಕ್ಕೆ ಮನಸ್ಸು ಪಕ್ಕಲ್ಲ. ಹಂಗೆ ಗ್ರಹಗಳ ಬಗ್ಗೆ ಹೇಳ್ತಾ ಇರ್ತೀನಿ. ನಿಮ್ಮ ಮನೇಲಿ ನಾಯಿ ಹುಟ್ಟಿರ್ಬೋದು, ನೀವೇ ಹುಟ್ಟಿರ್ಬೋದು, ನಿಮ್ಮ ಮನೇಲಿ ಕೋಳೆ ಹುಟ್ಟಿರ್ಬೋದು, ನನಗೆ ಸಂಬಂಧ ಇರೋಲ್ಲ. ಆದರೆ ಒಂದೊಂದು ರಾಶಿಗೆ ಏನು ಹುಟ್ಟಿರುತ್ತೋ ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ನೀವು ಪರಿಹಾರವನ್ನು ಫಾಲೋ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಸೊ ತುಲಾರಾಶಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ.